ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 6 ಎಕರೆ ಒಂದು ಬ್ಯೂಟಿಫುಲ್ ವ್ಯೂ ಇರೋಂಥ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಈ ಜಾಗ ನೀವೇನು ನೋಡ್ತಾ ಇದ್ದೀರಾ, ಈ ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಮತ್ತು ಮಡಿಕೇರಿ ಟೌನಿಂದ ಈ ಜಾಗಕ್ಕೆ ಜಸ್ಟ್ 8 ಕಿಲೋಮೀಟ್ರ್ ಆಗುತ್ತೆ. ಆ 8 ಕಿಲೋಮೀಟ್ರೂ ಕೂಡ ಇದೇ ಥರ ಡಾಂಬರ್ ರೋಡ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಾ ಇದೇ ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿದೆ. 360 ಡಿಗ್ರಿ ವ್ಯೂ ಸಿಗುತ್ತೆ. ಹಾಗೆ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಈ ಜಾಗದಿಂದ ನಿಂತ್ಕೊಂಡು ಯಾವ ಕಡೆ ನೋಡಿದ್ರೂ ಹಿಲ್ ವ್ಯೂ ಸಿಗುತ್ತೆ. ಮಡಿಕೇರಿ ಅಂದ್ರೇ ನಿಮಗೆ ಗೊತ್ತಿರುತ್ತೆ, ಟೂರಿಸಮ್ ಅಂತೂ ತುಂಬ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಮಡಿಕೇರಿ ಸುತ್ತಮುತ್ತ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಇದೆ. ಮತ್ತು ಈ ಜಾಗನ ರೆಸಾರ್ಟು, ಹೋಮ್ ಸ್ಟೇ ಇಲ್ಲ ಅಂತಂದರೆ ಒಂದು ಫಾರ್ಮ್ ಹೌಸ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಬೆಸ್ಟ್ ಅಂತಂದರೆ ರೆಸಾರ್ಟ್ ಕಾನ್ಸೆಪ್ಟಿಗೆ ಇದು ತುಂಬಾ ಚೆನ್ನಾಗಿದೆ. ಮಡಿಕೇರಿ ಸುತ್ತಮುತ್ತ ಮಡಿಕೇರಿಯಲ್ಲಿ ಟಾಪ್ ಟೂರಿಸಮ್ ಪ್ಲೇಸಸ್ ಏನಿದೆ, ಉದಾಹರಣೆಗೆ ಅಬ್ಬಿ ಫಾಲ್ಸ್ ಆಗಿರ್ಬೋದು, ಮಂದಲ್ಪಟ್ಟಿ ಆಗಿರ್ಬೋದು, ಇವೆಲ್ಲ ಈ ಪ್ರಾಪರ್ಟಿಗೆ ಒಂದು 5 to 6 ಕಿಲೋಮೀಟ್ರಲ್ಲಿ ಸಿಗುತ್ತೆ. ಈ ಜಾಗನ ಕಮರ್ಷಿಯಲ್ ಕಾನ್ಸೆಪ್ಟಿಗೆ ಯೂಸ್ ಮಾಡಲಿಲ್ಲ ಅಂದ್ರೂ ಪ್ಲ್ಯಾಂಟೇಷನ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ಉದಾಹರಣೆಗೆ ಕಾಫಿ ರೋಬಸ್ಟನ್ನು ಹಾಕೋಬೋದು, ಅರೇಬಿಕನ್ನು ಹಾಕೋಬೋದು, ಹಾಗೆ ಪೆಪ್ಪರು ಹಾಕೋಬೋದು. ಮತ್ತು ಈ ಜಾಗಕ್ಕೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಇದೆ. ಹಾಗೆ ಮೊಬೈಲ್ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಪ್ರಾಪರ್ಟಿಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಈ ಜಾಗಕ್ಕೆ ಅಟ್ಯಾಚ್ ಆಗಿ ಒಂದು ಸ್ಟ್ರೀಮ್ ಕೂಡ ಹರಿಯುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬರುತ್ತೆ. ಮತ್ತು ಮಡಿಕೇರಿ ಮೇನ್ ಟೌನಿಂದ ಈ ಪ್ರಾಪರ್ಟಿಗೆ ಜಸ್ಟ್ 8 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಡಾಂಬರ್ ರೋಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ರೋಡಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಮಡಿಕೇರಿ ಸುತ್ತಮುತ್ತ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಕಾನ್ಸೆಪ್ಟಿಗೆ ಯಾರಾದರೂ ಒಂದು 5 to 6 ಎಕರೆ ಜಾಗ ನೋಡ್ತಾ ಇದ್ದರೆ ಇದೊಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ. ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಬ್ಯಾಂಗ್ಳೂರಿಂದ ಈ ಪ್ರಾಪರ್ಟಿಗೆ 260 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಮೈಸೂರಿಂದ ಈ ಜಾಗಕ್ಕೆ 125 ಕಿಲೋಮೀಟ್ರ್ ಆಗುತ್ತೆ. ಸೆಲ್ಲರು ಈ ಜಾಗಕ್ಕೆ 1 ಎಕರೆಗೆ 38 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.